ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ದಿನದ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಹಾಗೆ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಸರ್ವಮೂಲಕ್ಕೆ ಸೃಷ್ಟಿಕರ್ತನಾದಂಥ ದೇವರೇ, ಈ ಒಂದು ವಿಶೇಷವಾದಂಥ ದಿನದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮ ಎಲ್ಲ ವಿಶ್ವಾಸಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಎಷ್ಟೋ ಜನರು ಫೋನ್ ಮೂಲಕವಾಗಿ ಕರೆ ಮಾಡಿ ನನಗೋಸ್ಕರವಾಗಿ, ನಮ್ಮ ಕುಟುಂಬಕ್ಕೋಸ್ಕರವಾಗಿ, ನಮ್ಮ ಕೆಲಸ ಕಾರ್ಯಗಳಿಗೋಸ್ಕರವಾಗಿ, ನಮ್ಮ ಆರೋಗ್ಯಕ್ಕೋಸ್ಕರವಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಂಡಿರುವಾಗ, ಯೇಸುವೆ ಎಲ್ಲರ ಕಷ್ಟಗಳನ್ನು ಪರಿಹರಿಸಿ ಅವರಿಗೆ ಈ ವಾಕ್ಯದ ಮೂಲಕವಾಗಿ ಬಿಡುಗಡೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ ಇಲ್ಲಿ ತಲೆಬಾಗಿರುವಂಥ ಎಲ್ಲರ ಮೇಲೆ ಸದಾಕಾಲ ಇದ್ದು ಕಾಪಾಡಲಿ ಎಂದು ನಜರೇತಿನ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ದೇವರ ಆಶೀರ್ವಾದದಿಂದ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಕ್ರಿಸ್ತನ ವಾಕ್ಯದ ಬೆಳಕಿನಲ್ಲಿ ಜೀವಿಸುವುದರ ಮೂಲಕವಾಗಿ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯ. ಇವತ್ತಿನ ಸಂದೇಶದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ಕ್ರಿಸ್ತನ ನವೀಕರಣದ ಮಾರ್ಗದ ಮೂಲಕವಾಗಿ ನಾವು ಪರಿಪೂರ್ಣತೆಯಲ್ಲಿ ಅಭಿವೃದ್ಧಿ ಹೊಂದುವಂಥದ್ದು, ನಂಬಿಕೆಯನ್ನು ನಾವು ಪೋಷಣೆ ಮಾಡುವಂಥದ್ದು, ನಂಬಿಕೆಯಲ್ಲಿ ಜೀವಿಸುವಂಥ ವಿಚಾರವಾಗಿ ನಾವು ನೋಡುವಾಗ ಇವತ್ತಿನ ಸಂದೇಶದಲ್ಲಿ ದೇವರ ಕೃಪೆಯಲ್ಲಿ ಉಪಕಾರವನ್ನು ಮಾಡುವಂಥದ್ದು ಸಹಾಯದ ಮೂಲಕವಾಗಿ. ದೇವರ ಕೃಪೆಯಲ್ಲಿ ಬೆಳೆದಿರುವಂಥ ನಾವುಗಳು ಎಲ್ಲ ಸಮಯದಲ್ಲಿ ಉಪಕಾರವನ್ನು ನಾವು ಮಾಡುವಂಥವರಾಗಿರಬೇಕು. ಸಹಾಯ ಹಸ್ತದ ಮೂಲಕವಾಗಿ ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡುವುದಕ್ಕೆ ಯಾವಾಗಲೂ ಕೂಡ ಸಿದ್ಧರಾಗಿರಬೇಕೆಂಬುದಾಗಿ ಇವತ್ತಿನ ಸಂದೇಶವೂ ಕೂಡ ಆಗಿದೆ. ನಾವೆಲ್ಲ ಹೇಳ್ತೇವೆ, ಕ್ರಿಸ್ತನಲ್ಲಿ ನಾನು ನವೀಕರಣವನ್ನು ಹೊಂದಿದ್ದೇನೆ, ಪುನರುಜ್ಜೀವನವನ್ನು ಹೊಂದಿದ್ದೇನೆ, ಹೊಸತನದ ಜೀವಿತದಲ್ಲಿ ನಾನು ಜೀವಿಸ್ತಾ ಇದ್ದೇನೆ ಎಂಬುದಾಗಿ. ಆದರೆ ನಮ್ಮಲ್ಲಿ ಸಹಾಯ ಹಸ್ತ, ಉಪಕಾರವನ್ನು ಮಾಡದೆ ನಾವು ಜೀವಿಸುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ನಾವು ಉಪಕಾರಿಗಳಾಗಿ ಒಬ್ಬರಿಗೆ ಸಹಾಯವನ್ನು ಮಾಡುವಂಥ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 40ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನು ಹೇಳಿದಂಥ ಮಾತು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ಹೇಳಿದಂಥ ಮಾತು, ಈ ಲೋಕದಲ್ಲಿ ಅಲ್ಪನಾದವನಿಗೆ ನೀವು ಏನೆಲ್ಲ ಮಾಡ್ತೀರಾ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂಬುದಾಗಿ ಯೇಸು ಕ್ರಿಸ್ತನು ಅಲ್ಲಿ 41ರಿಂದ 46 ವಚನದ ತನಕ ಆತನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಎಷ್ಟೋ ಸಾರಿ ನಾನು ಪರದೇಶಿಯಾಗಿ ಈ ಲೋಕದಲ್ಲಿ ನಿಮ್ಮ ಮನೆಗೆ ಬಂದೆ, ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ. ಎಷ್ಟೋ ಸಾರಿ ನಾನು ಬಟ್ಟೆ ಇಲ್ಲದವನಾಗಿ ಬಂದೆ, ನನಗೆ ನೀವು ಒಂದು ಜೊತೆ ಬಟ್ಟೆಯನ್ನು ಕೂಡ ಕೊಡಲಿಲ್ಲ. ಎಷ್ಟೋ ಸಾರಿ ನನಗೆ ಉಡುವುದಕ್ಕೆ ನೀವು ಕೊಡಲಿಲ್ಲ. ಎಷ್ಟೋ ಸಾರಿ ನಾನು ರೋಗದಲ್ಲಿ ಬಿದ್ದಿದ್ದೆ, ನನ್ನನ್ನು ಆರೈಸುವುದಕ್ಕೆ, ನನ್ನನ್ನು ಉಪಚರಿಸುವುದಕ್ಕೆ ನೀವು ಬರಲಿಲ್ಲ. ಎಷ್ಟೋ ಸಾರಿ ನಾನು ಸೆರೆಮನೆಯಲ್ಲಿ ಇದ್ದೆ, ನೀವು ನನ್ನನ್ನು ಆಗ ನೋಡುವುದಕ್ಕಾಗಲಿ ಬಿಡಿಸುವುದಕ್ಕಾಗಲಿ ಬರಲಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಾಗ ಅನೇಕ ಜನರು, ಅಯ್ಯೋ ಸ್ವಾಮಿ, ಯಾವಾಗ ನೀನು ಹಸಿದನ್ನು, ನೀನು ಬಾಯಾರಿದನ್ನು, ನೀನು ಪರದೇಶಿಯಾದದನ್ನು, ಬಟ್ಟೆ ಇಲ್ಲದವನಾಗಿದ್ದನು, ರೋಗದಲ್ಲಿ ಬಿದ್ದದನ್ನು, ಸೆರೆಮನೆಯಲ್ಲಿದ್ದದನ್ನು ಕಂಡು ನಿನಗೆ ಉಪಚಾರ ಮಾಡದೆ ಹೋದೆವು ಎಂಬುದಾಗಿ ಜನರು ಪ್ರಶ್ನೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಕ್ರೈಸ್ತರಾಗಿ ಆತನ ಮಾರ್ಗದಲ್ಲಿ ಜೀವಿಸುವಾಗ ನಾವು ಕ್ರಿಸ್ತನಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ದೇವೆ, ಕ್ರಿಸ್ತನಲ್ಲಿ ಬೆಳಕಿನ ಮಾರ್ಗದಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನಾವು ಹೊರಗಿನ ತೋರ್ಪಡಿಕೆಯಲ್ಲಿ ನಾವು ತೋರಿಸಿಕೊಳ್ತೇವೆ ಪ್ರಿಯರೇ. ಆದರೆ ಯೇಸು ಕ್ರಿಸ್ತನು ಹೇಳುವಂಥ ಈ ಮಾತನ್ನು ನೋಡುವಾಗ, ಈ ನನ್ನಲ್ಲಿ ಅಲ್ಪನಾದವನಿಗೆ ನೀವು ಏನೆಲ್ಲ ಮಾಡ್ತೀರಾ ಅದು ನನಗೂ ಮಾಡಿದ ಹಾಗಾಯಿತು ಎಂಬುದಾಗಿ ನೋಡುತ್ತೇವೆ. ಎಷ್ಟೋ ಸಾರಿ ಲೋಕದಲ್ಲಿ ಒಂದು ದುಃಖಕರವಾದಂಥ ಸಂಗತಿ, ಅನೇಕ ಭಿಕ್ಷುಕರು ಮನೆಗೆ ಭಿಕ್ಷೆ ಕೇಳುವುದಕ್ಕೆ ಬಂದಂಥ ಸಮಯದಲ್ಲಿ
ನೀವು ಮುಂದೆ ಹೋಗಪ್ಪ, ನಮ್ಮಲ್ಲಿ ಚಿಲ್ಲರೆ ಇಲ್ಲ ಎಂಬುದಾಗಿ ಹೇಳ್ತಾರೆ. ಒಂದು ವೇಳೆ ಯಾರಾದರೂ ಕಷ್ಟದಲ್ಲಿ ಬಂದಾಗ ಅವರನ್ನು ಸರಿಯಾಗಿ ಮಾತನಾಡಿಸುವುದಿಲ್ಲ ಪ್ರಿಯರೇ. ಎಷ್ಟೋ ಸಾರಿ ಸಭೆಗಳಲ್ಲಿ ಒಂದು ವೇಳೆ ಬಡವನು ಬಂದು ಪಕ್ಕದಲ್ಲಿ ಕುಳಿತುಕೊಂಡಾಗ ಅವರು ಆ ಸ್ಥಳವನ್ನು ಬದಲಾಯಿಸಿ ಬೇರೆ ಸ್ಥಳದಲ್ಲಿ ಕುಳಿತುಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತು ಸಭೆಯಲ್ಲಿ ನಾವು ಆರಾಧನೆ ಮಾಡುವಾಗ ಒಬ್ಬ ಬಡವನನ್ನು ನಾವು ಹೀನೈಸಲಿಕ್ಕೆ ಹೋಗಬಾರದು ಪ್ರಿಯರೇ. ಒಂದು ವೇಳೆ ಯಾರಾದರೂ ಕಷ್ಟದಲ್ಲಿ ಆಸ್ಪತ್ರೆಯಲ್ಲಿದ್ದಾಗ ಫೋನ್ ಮಾಡ್ತಾರೆ, ಪಾಸ್ಟ್ರೇ ನಾನು ಆಸ್ಪತ್ರೆಯಲ್ಲಿದ್ದೇನೆ, ದಯಮಾಡಿ ಬಂದು ನನಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡಿರಿ. ಒಂದು ವೇಳೆ ನಿಜವಾದಂಥ ಸಭಾಪಾಲಕನು ಎಲ್ಲ ವಿಷಯದಲ್ಲಿ ದೇವರ ವಾಕ್ಯವನ್ನು ಕೈಕೊಂಡು ವಿಧೇಯನಾಗಿ ಜೀವಿಸುವುದಾದರೆ ಆತನು ಆ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ಟು ಆ ರೋಗಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾನೆ. ಒಂದು ವೇಳೆ ಸಭೆಯ ಹಿರಿಯನು ಒಂದು ವೇಳೆ ನಿಜವಾದಂಥ ಹಿರಿಯ ಸ್ಥಾನವನ್ನು ಪಡ್ಕೊಂಡಿದ್ರೆ ಆತನು ಕೂಡ ಆಸ್ಪತ್ರೆಗೆ ಹೋಗಿ ಅಥವಾ ಮನೆಗೆ ಹೋಗಿ ಕಷ್ಟದಲ್ಲಿ ಕಾಯಿಲೆಯಲ್ಲಿ ಬಿದ್ದಿರುವಂಥವರಿಗೆ ಪ್ರಾರ್ಥನೆಯನ್ನು ಮಾಡುವಂಥದ್ದನ್ನು ನೋಡುತ್ತೇವೆ. ಇವತ್ತಿನ ದಿನಗಳಲ್ಲಿ ಸಭೆಗಳಲ್ಲಿ ಇಂಥ ಘಟನೆಗಳು ಇವತ್ತು ತುಂಬ ಜಾಸ್ತಿ ಆಗಿದೆ. ಸ್ಥಾನಮಾನಗಳನ್ನು ನೋಡಿ ಅವರನ್ನು ಆರೈಕೆ ಮಾಡುವುದಕ್ಕೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಇಲ್ಲಿ ಸ್ಥಾನಮಾನ ಪ್ರಾಮುಖ್ಯವಲ್ಲ. ಯೇಸು ಕ್ರಿಸ್ತನು ಹೇಳುವಂಥ ಮಾತು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ನೀವು ಏನೆಲ್ಲ ಸಹಾಯ ಮಾಡ್ತೀರಾ, ನನಗೆ ಮಾಡಿದ ಹಾಗಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಇವತ್ತಿನ ದಿನದಲ್ಲಿ ಬಲಹೀನತೆಯಲ್ಲಿರುವಂಥ ಜನರನ್ನು ನಾವು ಮೇಲಕ್ಕೆ ತರುವಂಥ ಪ್ರಯತ್ನ ಮಾಡಬೇಕು. ಸಭೆಯಲ್ಲಿ ನಾವು ಯಾವುದೇ ಒಂದು ಸ್ಥಾನಮಾನಗಳನ್ನು ಇಷ್ಟಪಟ್ಟು ನಾವು ಸಭೆಗಳಲ್ಲಿ ಆರಾಧನೆಗೆ ಬಂದಾಗ ಯಾರೇ ಕಷ್ಟದಲ್ಲಿರಲಿ, ಬಡತನದಲ್ಲಿರಲಿ, ಒಂದು ವೇಳೆ ಅನಾರೋಗ್ಯದ ಸಮಸ್ಯೆಗಳಲ್ಲಿರಲಿ, ನಾವು ಅವರನ್ನು ಭೇಟಿ ಮಾಡಿ ಅವರ ಕಷ್ಟಗಳಲ್ಲಿ ಸುಖ ದುಃಖಗಳಲ್ಲಿ ಭಾಗವಹಿಸಿ ಅವರಿಗೆ ಧೈರ್ಯ ಹೇಳಬೇಕು. ಅವರು ಕೋಟಿಗಟ್ಟಲೆ ಹಣವನ್ನು ಕೇಳುವುದಿಲ್ಲ ಪ್ರಿಯರೇ. ಅವರು ಕೇಳುವಂಥದ್ದು ನಮ್ಮ ಪ್ರೀತಿಯನ್ನು, ನಮ್ಮ ಒಳ್ಳೆಯ ಆ ಒಂದು ಪ್ರೀತಿಯನ್ನು ನೋಡುವಂಥವರಾಗಿದ್ದಾರೆ. ಕಷ್ಟದಲ್ಲಿದ್ದಾಗ ಒಬ್ಬ ವ್ಯಕ್ತಿಗೆ ಹೋಗಿ ನಾವು ಧೈರ್ಯವನ್ನು ಹೇಳುವಾಗ ಆತನಿಗೆ ನೀವು ಎಷ್ಟೇ ಹಣ ಕೊಟ್ಟರೂ ಕೂಡ ಅವನಿಗೆ ತೃಪ್ತಿ ಆಗುವುದಿಲ್ಲ ಪ್ರಿಯರೇ. ನೀವು ಹೇಳಿದಂಥ ಧೈರ್ಯ, ಒಬ್ಬ ವೈದ್ಯನು ಬಂದು ರೋಗಿಗೆ ಆತನು ಹೇಳುವಂಥದ್ದು, ಅಯ್ಯೋ ಈ ಒಂದು ಕಾಯಿಲೆ ಖಂಡಿತವಾಗಿ ವಾಸಿಯಾಗುತ್ತೆ, ಯಾಕಂದರೆ ಧೈರ್ಯವಾಗಿರು, ಏನಾಗೋದಿಲ್ಲ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಕೂಡ ಮತ್ತಾಯನು ಬರೆದ ಸುವಾರ್ತೆ 2 ನಾವು ನೋಡುತ್ತೇವೆ, 9ನೇ ಅಧ್ಯಾಯ 2ನೇ ವಚನದಲ್ಲಿ ಆ ಪಾರ್ಶ್ವವಾಯು ರೋಗಿಯನ್ನು ಜನರು ಯೇಸುವಿನ ಬಳಿಗೆ ತೆಗೆದುಕೊಂಡು ಬಂದಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಆ ಜನರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ ಮಗನೇ ಧೈರ್ಯವಾಗಿರು ಎಂಬುದಾಗಿ ಎಂಥ ಒಂದು ಪ್ರೀತಿಯ ಮಾತನ್ನು ಹೇಳ್ತಾರೆ ಪ್ರಿಯರೇ. ಇವತ್ತಿನ ದಿನದಲ್ಲಿ ನಾವು ಒಂದು ಸರಿಯಾಗಿ ಮರಣದ ಮನೆಗೆ ಹೋಗಿ ಅವರಿಗೆ ಸಾಂತ್ವನವನ್ನು ಹೇಳಲ್ಲ. ಯಾರಾದರೂ ಕಷ್ಟದಲ್ಲಿ ರೋಗದಲ್ಲಿ ಮನೆಯಲ್ಲಿದ್ದರೆ ನಾವು ಹೋಗಿ ಅವರಿಗೆ ಸಾಂತ್ವನವನ್ನು ಹೇಳೋದಿಲ್ಲ. ಅದು ಸಭೆಯ ಹಿರಿಯರಿರ್ಬೋದು, ಸಭಾ ಪಾಲಕರಿರ್ಬೋದು, ಅಥವಾ ಕುಟುಂಬದಲ್ಲಿ ಒಬ್ಬ ಪ್ರಾಮುಖ್ಯವಾದಂಥ ವ್ಯಕ್ತಿ ಇರ್ಬೋದು. ಪ್ರಿಯರೇ, ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಈ ಲೋಕದಲ್ಲಿ ಸ್ಥಾನಮಾನಗಳನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಸಾರಿ ಮರಣ ಆಗುತ್ತೆ. ಎಷ್ಟೋ ಸಾರಿ ನಾವು ನೋಡ್ತೇವೆ ಪಾಸ್ಟರ್ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕಷ್ಟದಲ್ಲಿದ್ದಾಗ ಆಸ್ಪತ್ರೆಗೆ ಹೋಗಿ, ರೋಗದಲ್ಲಿದ್ದಾಗ ಆಸ್ಪತ್ರೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಅವರ ಕುಟುಂಬದ ಎಲ್ಲ ಸಮಾರಂಭಗಳಿಗೆ ಭಾಗವಹಿಸ್ತಾರೆ. ರಾತ್ರಿ ಹಗಲು ಎನ್ನದೇ ಸೇವೆಯನ್ನು ಮಾಡ್ತಾರೆ. ಆದರೆ ಅದೇ ಪಾಸ್ಟರ್ ಅವರ ಸಭಾಪಾಲಕರ ಕುಟುಂಬದಲ್ಲಿ ಒಂದು ಮರಣ, ಒಂದು ದುಃಖ ಎಂಬುದಾಗಿ ನಡೆದಂಥ ಸಮಯದಲ್ಲಿ ಆ ಪಾಸ್ಟರ್ ಅವರಿಗೆ, ಸಭಾಪಾಲಕರಿಗೆ ಸಾಂತ್ವನವನ್ನು ಹೇಳುವುದಕ್ಕೆ ಯಾರು ಕೂಡ ಮುಂದೆ ಬರುವುದಿಲ್ಲ ಪ್ರಿಯರೇ. ಯಾಕೆಂದರೆ ಅವರಲ್ಲಿರುವಂಥ ಒಂದು ಭಾವನೆ, ಓ ಸಭಾಪಾಲಕರು ಸುಮ್ಮನೆ ಸೇವೆ ಮಾಡ್ತಾರಾ, ಅವರು ಸಂಬಳ ತೆಗೆದುಕೊಂಡು ಸೇವೆ ಮಾಡುವಂಥವರಾಗಿದ್ದಾರೆ. ಆ ಸಭಾಪಾಲಕರು ಸುಮ್ಮನೆ ನಮ್ಮ ಮನೆಗೆ ಬರ್ತಾರಾ, ಅದು ಅವರ ಕೆಲಸ. ಆ ಸಭಾಪಾಲಕರು ನಮ್ಮ ದುಃಖದ ಮನೆಗೆ ಸುಮ್ಮನೆ ಬರ್ತಾರಾ? ದೇವರ ವಾಕ್ಯ ಹೇಳುತ್ತೆ, ತುಂಬಿದ ಮನೆಯ ಔತಣಕ್ಕಿಂತಲೂ ಮರಣದ ಮನೆವೇ ಲೇಸು ಎಂಬುದಾಗಿ. ಹಾಗಾಗಿ ಆ ಮರಣದ ಮನೆಗೆ ಬಂದು ಅವರ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಆದರೆ ಅದೇ ಸಭಾಪಾಲಕರ ಕುಟುಂಬದಲ್ಲಿ
ಆ ಮರಣ ಅನ್ನುವಂಥದ್ದು ಆದಾಗ ಯಾರು ಕೂಡ ಬಂದು ಸಾಂತ್ವನವನ್ನು ಹೇಳುವುದಕ್ಕೆ ಮುಂದೆ ಬರುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. 2022 ಇಸವಿ ಸೆಪ್ಟೆಂಬರ್ 3 ನಾನು ನನ್ನ ತಂದೆಯನ್ನು ನಾನು ಕಳೆದುಕೊಂಡೆ ಪ್ರಿಯರೇ. 2023 ಇಸವಿ ಮಾರ್ಚ್ 15 ನನ್ನ ತಮ್ಮನನ್ನು ನಾನು ಕಳೆದುಕೊಂಡೆ. ಆದರೆ ಈ 2 ಮರಣ ಕೇವಲ ಕೆಲವೇ ತಿಂಗಳಲ್ಲಿ ನನ್ನ ಕುಟುಂಬದಲ್ಲಿ ನಡೆದಂಥ ಸಮಯದಲ್ಲಿ ನಾನು ಸೇವೆ ಮಾಡಿದಂಥ ಸಭೆಗಳಲ್ಲಿ ಕೆಲವರು ಮಾತ್ರ ಬಂದು ನನಗೆ ಸಾಂತ್ವನವನ್ನು ಹೇಳಿದರು. ಆದರೆ ಕೆಲವರು ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಟ್ಟಂಥ ವ್ಯಕ್ತಿಗಳು ಯಾವುದೇ ಸ್ಥಾನಮಾನಗಳನ್ನು ಅವರು ಆ ಸ್ಥಾನಮಾನಗಳಲ್ಲಿ ಜೀವಿಸಿದಂಥ ಆ ಸಭಾ ಹಿರಿಯರಿರ್ಬೋದು, ಸಭಾ ಸೇವಕರಿರ್ಬೋದು, ಯಾರೇ ಒಬ್ಬ ಕ್ರೈಸ್ತ ವಿಶ್ವಾಸಿ ನನಗೆ ಒಂದು ಸಾಂತ್ವನವನ್ನು ಕೂಡ ಹೇಳಲಿಲ್ಲ ಪ್ರಿಯರೇ. ಭಾಳ ದುಃಖವಾಗ್ತದೆ. ಇಂಥ ಘಟನೆ ನನ್ನ ಜೀವಿತದಲ್ಲಿ ಮಾತ್ರವಲ್ಲ, ಅನೇಕರ ಜೀವಿತದಲ್ಲಿ ಕೂಡ ನಡೆದಿದೆ ಪ್ರಿಯರೇ. ಹಾಗಾಗಿ ಅಂಥ ಜೀವಿತವನ್ನು ನಾವು ಬಿಟ್ಟು ದೇವರ ಕೃಪೆಯಲ್ಲಿ ಉಪಕಾರ ಮಾಡುವುದನ್ನು, ಸಹಾಯವನ್ನು ಮಾಡುವುದನ್ನು, ಸಾಂತ್ವನವನ್ನು ಹೇಳುವುದರ ಮೂಲಕವಾಗಿ ಅನಾರೋಗ್ಯ ಪೀಡಿತರಾಗಿರುವಾಗ ಅವರನ್ನು ಬಲಪಡಿಸುವುದು, ಧೈರ್ಯಪಡಿಸುವುದು ಕೂಡ ಬಹಳ ಪ್ರಾಮುಖ್ಯ. ಹಾಗಾಗಿ ದೇವರ ವಾಕ್ಯವು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ದೇವರ ವಾಕ್ಯವು ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವಂಥದ್ದಾಗಿದೆ. ಯಾಕೆಂದರೆ ಮತ್ತಾಯನು ಬರೆದ ಸುವಾರ್ತೆ 25 42 ನಾವು ಆ 46 ವಚನಗಳನ್ನು ನೋಡುವಾಗ ಯೇಸು ಕ್ರಿಸ್ತನು ಹೇಳುವಂಥ ಒಂದೊಂದು ಮಾತುಗಳನ್ನು ನಾವು ಈಗಾಗಲೇ ಅದನ್ನು ತಿಳಿದುಕೊಂಡಿದ್ದೇವೆ. ಯಾರೇ ಬಟ್ಟೆ ಇಲ್ಲದವರಾಗಿ ಬರಲಿ, ನಾವು ಅವರಿಗೆ ಬಟ್ಟೆಯನ್ನು ಕೊಡಬೇಕು ಪ್ರಿಯರೇ. ಯಾರಾದರೂ ಅನಾರೋಗ್ಯ ಪೀಡಿತರಾಗಿ ಬಂದರೆ ಅವರನ್ನು ಉಪಚರಿಸಬೇಕು. ಹೀಗೆ ಯೇಸುವಿನ ಮಾತಿನಲ್ಲಿ ಎಂಥ ಅದ್ಭುತವಾದಂಥ ಮಾತುಗಳಿದೆ. ಯೇಸು ಸ್ವಾಮಿ ಹೇಳುವಂಥದ್ದು ಕೊನೆಯದಾಗಿ 45 ವಚನ, ಆಗ ಆತನು, ನೀವು ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋಗುತ್ತೀರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ಯಾರು ಈ ಒಂದು ಅಧರ್ಮ ಕಾರ್ಯಗಳಲ್ಲಿ ತೊಡಗುತ್ತಾರೆ ಅವರು ನಿತ್ಯ ಶಿಕ್ಷೆಗೆ ಗುರಿಯಾಗುವರು ಎಂಬುದಾಗಿ ನೋಡುತ್ತೇವೆ. ಅಲ್ಪನಾದವನೊಬ್ಬನಿಗೆ ಸಹಾಯವನ್ನು ಮಾಡ್ತಾರೆ, ಅವರು ಆ ನಿತ್ಯ ಜೀವಕ್ಕೆ ಹೋಗುವರು ಎಂಬುದಾಗಿ ಆ ಯೇಸುವಿನ ಮಾತನ್ನು ನಾವು ಗಮನಿಸುವಾಗ ಇವತ್ತು ಸ್ವಾಮಿ ನಿಮ್ಮನ್ನು ಆತನು ಪರೀಕ್ಷೆ ಮಾಡುವಂಥವನಾಗಿದ್ದಾನೆ. ಆತನ ದೃಷ್ಟಿ ನಮ್ಮ ಮೇಲೆ ಇರುವಂಥದ್ದಾಗಿದೆ. ನಮ್ಮ ನಡತೆ ಏನು, ನಮ್ಮ ಆಲೋಚನೆ ಏನಾಗಿದೆ, ನಮ್ಮ ಜೀವಿತದಲ್ಲಿ ಯಾರಿಗೆ ಪ್ರಾಮುಖ್ಯವಾದ ಸ್ಥಾನವನ್ನು ಕೊಡ್ತಾ ಇದ್ದೇವೆ. ಒಂದು ವೇಳೆ ಐಶ್ವರ್ಯವಂತರಿಗ, ಬಡವರಿಗ. ಇವತ್ತಿನ ದಿನದಲ್ಲಿ ಯಾರು ಬಡವರನ್ನು ಪ್ರೀತಿಸುತ್ತಾರೆ ದೇವರು ಅವರನ್ನು ಉನ್ನತ ಸ್ಥಾನದಲ್ಲಿ ಇಡ್ತಾನೆ, ಅವರನ್ನು ನಿತ್ಯ ಜೀವಕ್ಕೆ ಸೇರಿಸುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ಜ್ಞಾನೋಕ್ತಿ 19 ನಾವು 17ನೇ ವಚನದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ಬಡವರಿಗೆ ಸಾಲ, ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಟ್ಟ ಹಾಗೆ. ಎಂಥ ಅದ್ಭುತವಾದಂಥ ಮಾತುಗಳನ್ನು ಸೊಲೊಮೋನನು ಹೇಳುವಂಥದ್ದನ್ನು ನೋಡುತ್ತೇವೆ. ಬಡವರಿಗೆ ಯಾರು ದಯೆಯನ್ನು ತೋರಿಸ್ತಾರೆ ಅಂಥವರು ಯೆಹೋವನಿಗೆ ಸಾಲ ಕೊಡುವನು. ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವಂಥವನಾಗಿದ್ದಾನೆ. ನೀವು ಮಾಡಿದಂಥ ಒಳ್ಳೆಯ ಕಾರ್ಯಗಳಿಗೋಸ್ಕರವಾಗಿ ಯೆಹೋವ ದೇವರು ನಮ್ಮ ಯೇಸು ಕ್ರಿಸ್ತನು ನಿಮಗೆ ಪ್ರತ್ಯುಪಕಾರವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವುದಕ್ಕೆ ಶಕ್ತನಾಗಿದ್ದಾನೆ. ನಾವು ಒಬ್ಬರಿಗೆ ಕೊಡದೆ ನನಗೇ ಬೇಕು ಎಂಬುದಾಗಿ ನಾವು ಕ್ರಿಸ್ತನ ಹೆಸರಿನ ಮೂಲಕವಾಗಿ ಎಲ್ಲವನ್ನು ನಾವು ತೆಗೆದುಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಪ್ರಿಯರೇ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ ನಾವು ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಾವು ಕಾಣಿಕೆ ಕೊಡುವಂಥ ವಿಚಾರದಲ್ಲಿ ಎಚ್ಚರಿಕೆ ಆಗಿರಬೇಕು. ಆದರೆ ನಾವೇನು ಮಾಡ್ತೇವೆ, ಸಭಾಪಾಲಕರ ಬಳಿಗೆ ಹೋಗಿ ಚರ್ಚಿನಲ್ಲಿ ಉಳಿತಾಯ ಹಣವನ್ನು ಜಾಸ್ತಿ ಇಟ್ಟಿದ್ರೆ ನನ್ನ ಕುಟುಂಬದ ಖರ್ಚಿಗೋಸ್ಕರವಾಗಿ ಕೊಡಿರಿ, ಕೆಲಸ ಕಾರ್ಯಗಳಿಗೋಸ್ಕರವಾಗಿ ಕೊಡಿರಿ ಎಂಬುದಾಗಿ ಅವರನ್ನು ಪೀಡಿಸುವಂಥದ್ದನ್ನು ಇವತ್ತು ಅನೇಕ ಸಭೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇದು ದುಃಖಕರವಾದಂಥ ಸಂಗತಿ. ಅಂಥ ಜೀವಿತಕ್ಕೆ ನಾವು ಯಾವತ್ತೂ ಕೂಡ ಹೋಗಬಾರದು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ದೇವರ ವಾಕ್ಯದಲ್ಲಿ 1ನೇ ಅರಸು 17ನೇ ಅಧ್ಯಾಯದಲ್ಲಿ ನಾವು ಒಂದು ದೃಷ್ಟಾಂತವನ್ನು ನೋಡುತ್ತೇವೆ.
ಆ ಒಂದು ಚಾರೆಪ್ತ ಊರಿನಲ್ಲಿ ಎಲಿಯನಿಗೆ ದೇವರು ಆ ಬಡ ವಿಧವೆಯ ಮೂಲಕವಾಗಿ ಎಂಥ ಅದ್ಭುತವಾದಂಥ ಸತ್ಕಾರವನ್ನು ಆ ಚಾರೆಪ್ತೆ ಊರಿನ ಆ ಬಡ ವಿಧವೆ ಆ ಎಲಿಯನಿಗೆ ಪೋಷಣೆ ಮಾಡಿದಳು ಎಂಬುದಾಗಿ ನಾವು ನೋಡುತ್ತೇವೆ. ಆಕೆಯಲ್ಲಿದ್ದಂಥ ಒಳ್ಳೆತನ, ಆಕೆಯಲ್ಲಿದ್ದಂಥ ಒಳ್ಳೆಯ ಕಾರ್ಯಗಳು ಆಕೆಯನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಬರುವಂಥದ್ದನ್ನು ನೋಡುತ್ತೇವೆ. ಹೇಗೆ? ಆಕೆಯ ಮನೆಯಲ್ಲಿ ಎಣ್ಣೆಯಾಗಲಿ ಹಿಟ್ಟಾಗಲಿ ತೀರಿ ಹೋಗಲಿಲ್ಲ. ಸಮೃದ್ಧಿಯಾದಂಥ ಆಶೀರ್ವಾದ ಆ ವಿಧವೆಯ ಮನೆಯಲ್ಲಿ ಇತ್ತು ಎಂಬುದಾಗಿ ನೋಡುತ್ತೇವೆ. ಕಾರಣ ಇಷ್ಟೇ ಪ್ರಿಯರೇ, ಆಕೆ ತೋರಿದಂಥ ಅತಿಥಿ ಸತ್ಕಾರ, ಆ ಉಪಚಾರ ದೇವರು ಕೊಟ್ಟಂಥ ಆಶೀರ್ವಾದ ಎಂಬುದಾಗಿ ನೋಡುತ್ತೇವೆ. ನಾವು 1ನೇ ಅರಸು 17ನೇ ಅಧ್ಯಾಯ ನಾವು 24ನೇ ವಚನ ನೋಡುವಾಗ, ನೀನು ದೇವರ ಮನುಷ್ಯನೆಂದು ನಿನ್ನ ಬಾಯಿಂದ ಬಂದ ಯೆಹೋವನ ಮಾತು ಸತ್ಯವೆಂದು ಈಗ ನನಗೆ ಗೊತ್ತಾಯಿತು ಎಂದು ಹೇಳಿದಳು. ಒಂದು ಒಳ್ಳೆಯ ಸಾಕ್ಷಿಯನ್ನು ಆಕೆ ಕೊಡುವಂಥದ್ದನ್ನು ನೋಡುತ್ತೇವೆ. ಅಯ್ಯೋ, ನಾನು ಸತ್ಯ ದೇವರನ್ನು ಕಂಡುಕೊಂಡಿದ್ದೇನೆ, ನೀನು ದೇವರ ಮನುಷ್ಯನೆಂಬುದಾಗಿ ನಿನ್ನ ಬಾಯಿಂದ ಬಂದಂಥ ಮಾತುಗಳು ಸತ್ಯವಾಗಿದೆ. ಆ ಒಂದು ಸತ್ಯದ ಮೂಲಕವಾಗಿ ನನ್ನ ಕುಟುಂಬದಲ್ಲಿ ಸಮೃದ್ಧಿಯಾದ ಆಶೀರ್ವಾದ ಸಿಕ್ಕಿದೆ ಎಂಬುದಾಗಿ ಆ ಒಂದು ಚಾರೆಪ್ತ ಊರಿನ ವಿಧವೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಒಂದು ವೇಳೆ ಆ ಚಾರೆಪ್ತ ವಿಧವೆ ಎಲಿಯನಿಗೆ, ಅಯ್ಯ ನನಗೆ ಏನೂ ಇಲ್ಲ, ನಾನು ಯಾಕೆ ನಿನಗೆ ಕೊಡಬೇಕೆಂಬುದಾಗಿ ಆಕೆ ಒಂದು ವೇಳೆ ಗರ್ವದಿಂದ ಇರಬಹುದಾಗಿತ್ತು ಪ್ರಿಯರೇ. ಆಕೆ ತೋರಿಸಿದಂಥ ಪ್ರೀತಿಯ ಮೂಲಕವಾಗಿ ಆಕೆಯ ಮನೆಯಲ್ಲಿದ್ದಂಥ ಹಿಟ್ಟಾಗಲಿ ಎಣ್ಣೆಯಾಗಲಿ ತೀರಲಿಲ್ಲ, ಅದು ಸಮೃದ್ಧಿಯಾಗಿ ಆಕೆಗೆ ಸಿಕ್ಕಿತು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವುದರ ಮೂಲಕವಾಗಿ, ನಾವು ಇನ್ನೊಬ್ಬರ ಮೇಲೆ, ನಾವು ಇನ್ನೊಬ್ಬರ ಬಗ್ಗೆ ನಾವು ಕಾಳಜಿಯನ್ನು ವಹಿಸುವುದರ ಮೂಲಕವಾಗಿ, ಕಷ್ಟದಲ್ಲಿ ಕಾಯಿಲೆಯಲ್ಲಿದ್ದಂಥವರಿಗೆ ಆರೈಕೆಯನ್ನು ಮಾಡುವುದರ ಮೂಲಕವಾಗಿ ನಮ್ಮನ್ನು ಕೂಡ ಇನ್ನೊಬ್ಬರು ಆರೈಕೆ ಮಾಡುವುದಕ್ಕೆ ಸಕ್ತರಾಗಿದ್ದಾರೆ. ಆ ಸಮಯದಲ್ಲಿ ದೇವರು ಆ ಸಹಾಯಕನನ್ನು ಕಳಿಸಿಕೊಡುವುದರ ಮೂಲಕವಾಗಿ ನಮ್ಮ ಎಲ್ಲ ಒಂದು ಕಷ್ಟದಲ್ಲಿ ಪಾಲುಗಾರರಾಗುವುದಕ್ಕೆ ಸಹಾಯವನ್ನು ಮಾಡುವಂಥದ್ದನ್ನು ನೋಡುತ್ತೇವೆ. ಯಾಕೆಂದರೆ ಯಾಕೋಬ 1:22 ದಿಕ್ಕಿಲ್ಲದವರನ್ನು ಪರಾಂಬರಿಸುವವನು ಧನ್ಯನೆಂಬುದಾಗಿ ನೋಡುತ್ತೇವೆ. ಆ ವಾಕ್ಯದ ಭಾಗವನ್ನು ಓದುವಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಯಾಕೋಬನು ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನವನ್ನು ನಾವು ಗಮನಿಸುವಾಗ, 1ನೇ ಅಧ್ಯಾಯ 27ನೇ ವಚನ, ಸಂಕಟದಲ್ಲಿ ಬಿದ್ದ ದಿಕ್ಕಿರದವರನ್ನ ವಿಧೇಯವರನ್ನ ಪರಾಂಬರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಯಾರು ಸಂಕಟದಲ್ಲಿ ಬಿದ್ದಿದ್ದಾರೆ, ಯಾರು ದಿಕ್ಕಿಲ್ಲದೆ ಬಿದ್ದಿದ್ದಾರೆ, ವಿಧವೆಯರನ್ನು ಪರಾಂಬರಿಸಿ ಯಾವುದೇ ದೋಷವು ಹತ್ತದಂತೆ ಯಾರು ಯೆಹೋವನ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿಯನ್ನು ದೇವರು ನೋಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ 3ನೇದಾಗಿ ವಿಧೇಯವರನ್ನ ಸಂರಕ್ಷಣೆ ಮಾಡಬೇಕೆಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ನಾವು ಸತ್ಕ್ರಿಯೆ, ಮಕ್ಕಳ ಪೋಷಣೆ, ಅತಿಥಿ ಸತ್ಕಾರ, ದೇವಜನರಿಗೆ ಉಪಚಾರ, ಸಂಕಟದಲ್ಲಿ ಬಿದ್ದಂಥ ಸಮಯದಲ್ಲಿ ಸಹಾಯವನ್ನು ನಾವು ಹೇಗೆ ಮಾಡಬೇಕೆಂಬುದಾಗಿ ಪೌಲನು ತಿಮೋತಿಯನಿಗೆ ಬರೆದಂಥ 1ನೇ ಪತ್ರಿಕೆ 5ನೇ ಅಧ್ಯಾಯ 3ರಿಂದ 16 ವಚನಗಳನ್ನು ನೋಡುವಾಗ ಅಲ್ಲಿ ನಾವು ಯಾವ ರೀತಿಯಲ್ಲಿ ಸತ್ಕರಿಸಬೇಕು, ಹೇಗೆ ಅವರನ್ನು ಪರಾಂಬರಿಸಬೇಕು, ವಿಧವೆಯರನ್ನು ಹೇಗೆ ಗೌರವಿಸಬೇಕು ಮತ್ತು ಅವರಿಗೆ ಹೇಗೆ ಉಪಚಾರವನ್ನು ಮಾಡಬೇಕೆಂಬುದಾಗಿ ಪೌಲ ತಿಮೋತಿಯನಿಗೆ ಅಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ನಂತರ ದಾನ ಧರ್ಮಗಳ ಮೂಲಕವಾಗಿ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಒಂದು ದೃಷ್ಟಾಂತವನ್ನು ನಾವು ನೋಡುವಂಥ ಸಮಯದಲ್ಲಿ ಯೇಸುವಿನ ಒಂದು ಜೀವಿತ ಕಾಲದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಾವು ನೋಡುವಂಥ ಸಮಯದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ 9ನೇ ಅಧ್ಯಾಯ 36ರಿಂದ 43 ವಚನ ತನಕ ನಾವು ನೋಡುವಾಗ ನಾವು ನೋಡುತ್ತೇವೆ, ಯೋಪಾದಲ್ಲಿ ತಬಿತಾ ಅನ್ನುವಂಥ ಒಬ್ಬ ಶಿಷ್ಯಳಿರುವಂಥದ್ದನ್ನು ನೋಡುತ್ತೇವೆ. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೋರ್ಕ ಎಂದಂಥ ಅರ್ಥವನ್ನು ಕೊಡುವಂಥದ್ದಾಗಿದೆ. ಈ ಯೇಸು ಸ್ವಾಮಿಯ ಶಿಷ್ಯಳಾದಂಥ ದೋರ್ಕಳಲ್ಲಿದ್ದಂಥ ಒಂದು ಒಳ್ಳೆಯ ಜೀವಿತವನ್ನು ನಾವು ಗಮನಿಸುವಂಥ ಸಮಯದಲ್ಲಿ ಆಕೆಯಲ್ಲಿದ್ದಂಥ ಅತಿಥಿ ಸತ್ಕಾರ, ಸಕಲ ಸತ್ಕ್ರಿಯೆಗಳಲ್ಲಿ ದಾನ ಧರ್ಮಗಳನ್ನು ಮಾಡುವುದರ ಜೊತೆಗೆ ಆಕೆ
ಜನರಿಗೆ ಮೆಚ್ಚುಗೆಯ ಒಬ್ಬ ಸ್ತ್ರೀಯಾಗಿ ಆಕೆ ಜೀವಿಸುತ್ತಾ ಇದ್ದಳು ಎಂಬುದಾಗಿ ನೋಡುತ್ತೇವೆ. ಆಕೆ ರೋಗದಲ್ಲಿ ಬಿದ್ದಂಥ ಸಮಯದಲ್ಲಿ ಆಕೆ ತೀರಿ ಹೋದಾಗ ಆಕೆಯ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿಟ್ಟಾಗ ಪೇತ್ರನು ಅವರೆಲ್ಲರನ್ನ ಹೊರಗೆ ಕಳಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಶವದ ಕಡೆಗೆ ತಿರುಗಿಕೊಂಡು 40ನೇ ವಚನ, ತಬಿತ ಏಳು ಅಂದನು. ಆಕೆ ಕಣ್ಣು ತೆರೆದು ಪೇತ್ರನನ್ನು ನೋಡಿ ಎದ್ದು ಕೂತುಕೊಂಡಳು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ಒಂದು ನಿಜವಾದಂಥ ಘಟನೆಯ ಮೂಲಕವಾಗಿ ಅಂದು ತಬಿತ ದೋರ್ಕಳು ಮಾಡಿದಂಥ ದಾನ ಧರ್ಮಗಳು ಸತ್ಕ್ರಿಯೆಗಳು ಆಕೆ ತೀರಿ ಹೋದರೂ ಕೂಡ ಆಕೆಯ ಜೊತೆಯಲ್ಲಿದ್ದಂಥ ಸ್ತ್ರೀಯರು ಆಕೆಯನ್ನು ನೆನೆಸಿಕೊಂಡು ಹತ್ತರು ಎಂಬುದಾಗಿ ನೋಡುತ್ತೇವೆ. ಬಲಹೀನನಾದಂಥ ಅಪನಂಬಿಗಸ್ತನಾದಂಥ ಪೇತ್ರನು ಆಕೆಯ ಮನೆಗೆ ಹೋಗಿ ಮೊಣಕಾಲೂರಿ ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡಿದಂಥ ಸಮಯದಲ್ಲಿ ಆಕೆ ಮತ್ತೆ ಬದುಕಿದಳು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಆ ವಿಧೇವರನ್ನು ಕರೆದು ಜೀವಿತಳಾದ ಆಕೆಯನ್ನು ಅವರ ಎದುರಿಗೆ ನಿಲ್ಲಿಸಿದನು. ಈ ಸಂಗತಿ ಯೋಪಾದಲ್ಲೆಲ್ಲ ತಿಳಿಯ ಬಂದು ಅನೇಕರು ಕರ್ತನ ಮೇಲೆ ನಂಬಿಕೆಯನ್ನು ಇಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇವತ್ತಿನ ದಿನದಲ್ಲಿ ಆಕೆ ದೋರ್ಕಳು ಮಾಡಿದಂಥ ಒಂದು ಒಳ್ಳೆಯ ಸತ್ಕ್ರಿಯೆಗಳು ದಾನ ಧರ್ಮಗಳು ಆಕೆಯ ತೀರಿ ಹೋದರೂ ಕೂಡ ಪ್ರಾಣವನ್ನು ದೇವರು ಮತ್ತೆ ಕೊಟ್ಟ. ಯಾಕೆಂದರೆ ಆಕೆಯಲ್ಲಿದ್ದಂಥ ಒಳ್ಳೆಯ ಕಾರ್ಯಗಳು, ಆಕೆ ಪಡೆದುಕೊಂಡಂಥ ದೇವರ ಕೃಪೆ, ಆಕೆ ಮಾಡಿದಂಥ ಉಪಕಾರ, ಆಕೆ ಮಾಡಿದಂಥ ಸಹಾಯ ಆಕೆಯನ್ನು ಕಾಪಾಡಿತು ಎಂಬುದಾಗಿ ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಒಂದು ವೇಳೆ ನಾವು ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಹಾಸಿಗೆ ಹಿಡಿದಿರುವಂಥ ಸಮಯದಲ್ಲಿ ದೇವರು ನಮ್ಮನ್ನು ಮೇಲಕ್ಕೆತ್ತಿ ನಮ್ಮನ್ನು ಪ್ರೀತಿಯಿಂದ ಕರೆಯುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವು ಯಾವುದೇ ಸ್ಥಾನಮಾನಗಳನ್ನು ಅಪೇಕ್ಷೆ ಪಡದೆ ನಾವು ಬಡವರಿಗೆ ದಯ ತೋರಿಸುವುದರ ಮೂಲಕವಾಗಿ, ಒಬ್ಬರಿಗೆ ಉಪಕಾರವನ್ನು ಮಾಡುವುದರ ಮೂಲಕವಾಗಿ, ಕಷ್ಟದಲ್ಲಿದ್ದವರಿಗೆ ಸಹಾಯವನ್ನು ಮಾಡುವುದರ ಮೂಲಕವಾಗಿ ಕ್ರಿಸ್ತನ ಪ್ರೀತಿಯನ್ನು ಹೆಚ್ಚಾಗಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಅಂಥ ಜೀವಿತ ಒಂದು ವೇಳೆ ನಿಮ್ಮದಾಗಿರುವುದಾದರೆ ಕ್ರಿಸ್ತನ ಆಶೀರ್ವಾದ ನಿಮಗೆ ಸಿಗುವಂಥದ್ದಾಗಿದೆ. ಪ್ರಿಯರೇ, ಅಂದು ಚಾರೆಪ್ತ ಊರಿನ ವಿಧವೆಗೆ ದೇವರು ಕೊಟ್ಟಂಥ ಆಶೀರ್ವಾದ, ಈ ಒಂದು ದೋರ್ಕಳಿಗೆ ಕೊಟ್ಟಂಥ ಆಶೀರ್ವಾದ ಇವತ್ತಿನ ದಿನದಲ್ಲಿ ನಮಗೂ ಕೂಡ ದೇವರು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನಾವು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕ್ಷಮಿಸುವವರಾಗಿಯೂ ಒಬ್ಬರಿಗೆ ದಯೆಯನ್ನು ತೋರಿಸುವುದರ ಮೂಲಕವಾಗಿ ಸಹಾಯ ಹಸ್ತವನ್ನು ಮಾಡುವುದರ ಮೂಲಕವಾಗಿ ಕ್ರಿಸ್ತನ ಸಮೀಪಕ್ಕೆ ಬರಬೇಕಾಗಿದೆ. ದೇವರು ತಾನೇ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸಮಸ್ತಕ್ಕೂ ಮೂಲ ಕಾರಣನಾದ ತಂದೆಯಾದ ದೇವರೇ, ಈ ಒಂದು ಸಂದೇಶದ ಮೂಲಕವಾಗಿ ನಾವು ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡುವುದರ ಮೂಲಕವಾಗಿ ನಿನಗೆ ಸಾಕ್ಷಿಗಳಾಗಿ ಜೀವಿಸಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ ಎಲ್ಲರ ಮೇಲೆ ಇದ್ದು ಪ್ರತಿಯೊಬ್ಬರನ್ನು ಆತ್ಮಿಕವಾಗಿ ಬಲಪಡಿಸಿ ಕಾಪಾಡಿಕೊಂಡು ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮಲ್ಲಿ ಪ್ರಾರ್ಥನಾ ಬೇಡಿಕೆ ಇರುವುದಾದರೆ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್.